ಹಲೋ ಗೆಳೆಯರೇ, ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮಮ್ಮ ಬಟ್ಟೆ ಹೊಲಿಯೋದಕ್ಕೆ ಫೋನ್ ತಗೊಂಡು ಹೋಗಿದ್ರು. ಅದರಿಂದ ಈಗ ಖಾಲಿಯಾಗಿ ಬಿದ್ದ ವಾಯ್ಕಲ್ಲಿ ಯಾವ ರೀತಿ ನೀರು ಹರಿತಿದೆ ಅಂತ ನೋಡ್ಬೋದು. ಈಗ ನೀವು ಕರ್ಕೋಗ್ತೀನಿ ನಿಮ್ಮನ್ನೆಲ್ಲ, ಬನ್ನಿ ಹೋಗೋಣ. ಖಾಲಿಯಾಗಿ ಮುಂದಿನ ವೀಡಿಯೋದಲ್ಲಿ ತೋರಿಸಿದೆ ನೀರಿಲ್ಲ, ಇದು ನೀರು ಬರ್ಬೋದು ಅಂತ. ಆ ವಾಯ್ಕಲ್ಲೀಗ ತುಂಬ ಹರಿತಿದೆ ನೀರು. ಯಾಕಂದರೆ ನಮ್ಮ ರೈತರೆಲ್ಲ ಸ್ವಲ್ಪ ನೀರು ಬಿಡಬೇಕು, ನಮ್ಮ ಡ್ಯಾಮ್ಲಿ ನೀರು ಬಿಡೋಕ್ಕೆ ಬೇಡ ಅಂದಿದ್ರು. ಯಾಕಂದರೆ ಬೇಸಿಗೆ ಕಾಲ ಬರಲಿ ಬಿಡೋಣ ಅಂದಿದ್ರು. ಆಮೇಲೆ ಅವ್ರನ್ನ ಕೇಳ್ದಕ್ಕೆ ಇಲ್ಲ ಬಿಡಲ್ಲ, ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು ಹಂಗೆ ಹಿಂಗೆ ದಬಾಯಿಸ್ತಿದ್ರು. ಆಮೇಲೆ ನಮ್ಮ ರೈತರೆಲ್ಲ ಗಲಾಟೆ ಮಾಡಿ ಈಗ ನೀರು ನೆಕ್ಬಿಟ್ಟಿದ್ದಾರೆ. ತುಂಬ ನೀರಾದರೆ ಫುಲ್ ಫೋರ್ಸಾಗಿ ಬರ್ತಿತ್ತು. ಈಗ ಮೇಲ್ಗಡೆ ಇದಕ್ಕಿಂತ ಮೇಲ್ಗಡೆ ಇನ್ನೂ ಚೆನ್ನಾಗಿ ನೀರು ಬರ್ತಿರ್ತದೆ. ಎರಡು ಅಡ್ಕೆ ಡಿವೈಡ್ ಆಗಿ ಹೋಯ್ತಾ ಐತೆ ನೀರು. ಈ ರೀತಿ ಫೋರ್ಸಾಗಿ ಹರಿತಿತ್ತು ನೀರು, ಫುಲ್ ಫೋರ್ಸಾಗಿ ಬರ್ತಿತ್ತು ನೀರು, ಸಖತ್ ಫೋರ್ಸು. ಇದನ್ನ ನೋಡ್ತಾನೆ ಮೇಲ್ಗಡೆ ಹತ್ತಾವನೆ. ಇಲ್ಲಂತೂ ನೀರು ಇಷ್ಟು ಜಾಸ್ತಿ ಆಗೋಯ್ತಿತ್ತು, ಇಲ್ಲಂತೂ ಈ ಥರ ಸುತ್ತ ಆಯಿತು. ಅದನ್ನು ನೋಡಿದ್ರೆ ಇನ್ನು ಇದೊಂದು ಸ್ವಲ್ಪ ದಾರಿ ಪ್ರಾಣಿಗಳೆಲ್ಲ ಬಂದು ನೀರು ಕುಡಿತವೆ ಈ ಕಡೆಗೆ. ಇಲ್ಲಿ ನೋಡಿ ಇಷ್ಟು ಹೋಯ್ತಾ ಇದೆ ನೀರು, ಒಂದು ಪ್ಲೇಟ್ ಎಷ್ಟು ಹೋಯ್ತಾ ಇದೆ. ನಿಮಗೆ ಕೆಲವು ಮರಗಳ ಹೆಸರು ನನಗೆ ಗೊತ್ತಿರೋ ಮರಗಳ ಹೆಸರು ಹೇಳ್ಕೊಬರ್ತೀನಿ. ಈಗ ಒಂದೊಂದು ಮರಗಳನ್ನ ತೋರಿಸ್ತಾ ಅದ್ರ ಹೆಸ್ರುಗಳ್ನ ಹೇಳ್ಕೊಬರ್ತೀನಿ. ಈಗ ಇದ್ರ ಹೆಸ್ರಂತ ಬೆಪ್ಪಾಳೆ ಗಿಡ ಅಂತ ಇದ್ರ ಹೆಸರು. ನೆಕ್ಸ್ಟು ಅದು ಒಂದು ಸ್ವಲ್ಪ ದೊಡ್ಡದಾದರೆ ಬೆಪ್ಪಾಳೆ ಮರ ಅಂತ ಆಗೋಯ್ತದೆ ಅದು. ನೆಕ್ಸ್ಟು ಇದು ಸುಜ್ಜುಲ್ ಮರ, ಇದು ಬಂದು ಸುಜ್ಜುಲ್ ಮರ, ಇದು ಬಂದು ಹುರುಗುಲ್ ಮರ. ಹಂಗೆ ಇಳಿತಾ ಯಾವ ಮರ ಐತೆ ಅಂತ ನೋಡ್ತಾ ಬರ್ತಾವನೆ. ಇದು ಬೇವಿನ ಗಿಡ, ಎಲ್ಲ ಮರಗಳೆಲ್ಲ ನೀವು ನೋಡ್ತಾ ಇರ್ಬೋದು. ನಾನು ತೋರಿಸಿದ ಮರನೇ ಈ ಕಡೆ ಬಂದು ತುಂಬ ಜಾಸ್ತಿ ಇರೋದು ಸುಜ್ಜುಲ್ ಮರ, ಬೇವಿನ ಮರ. ಇಂಥ ಮರಗಳೇ ಈ ಕಡೆ ಎಲ್ಲ ತುಂಬ ಜಾಸ್ತಿ ಇರೋದು. ಈ ಕಡೆ ಇನ್ನು ಮೇಲ್ಗಡೆ ಹೋದರೆ ಒಂದು ಸ್ವಲ್ಪ ಕಾರಸ್ ಮರ, ಹೊನ್ನೆ ಮರ, ಬೇವಿನ ಮರಗಳು, ಈ ಥರ ಮರಗಳು ಜಾಸ್ತಿಯಾಗಿರ್ತದೆ. ಅದನ್ನು ನೋಡ್ಬೋದು. ಯಾವತ್ತಾರು ಒಂದಿನ ಮಳೆ ಬಿದ್ದಾಗ ನಾನು ನಿಮ್ಮನ್ನ ಆ ಕಡೆ ಕರ್ಕೋಗ್ತೀನಿ. ಈಗ ಯಾಕಂದರೆ ಬೇಸಿಗೆಗೆ ಪ್ರಾಣಿಗಳೆಲ್ಲ ಹೆಚ್ಚಿರ್ತವೆ, ಅದರಿಂದ ಹೋಗೋಕ್ಕಾಗಲ್ಲ. ನೆಕ್ಸ್ಟು ಇನ್ಯಾವಾಗಾರು ಒಂದಿನ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಾನಂತೂ ಈ ಕಡೆ ಒಂದು ಸ್ವಲ್ಪ ವೆದರ್ ಚೆನ್ನಾಗಿತ್ತಂತ ಒಂದು 2 ನಿಮಿಷ ಕುತ್ಕೊಬಿಟ್ಟೆ. ಸುತ್ತಮುತ್ತ ನೋಡ್ರೆ ಒಳ್ಳೆ ಸಕ್ಕದಾಗಿತ್ತು. ಒಂದು ಸ್ವಲ್ಪ ಬಿಸಿಲು ಹೊಡಿತಿತ್ತು, ಒಳ್ಳೆ ಕಲ್ಲಂತೂ ಚೆನ್ನಾಗಿತ್ತು. ಕುತ್ಕೊಬಿಟ್ಟೆ ಕಲ್ಲ ಮೇಲೆ. ಇನ್ನೊಂದು 2 ನಿಮಿಷ ಆದಮೇಲೆ ಹೋಗಬೇಕು. ನಾವು ಹಸು ಕರು ಓಡಿಸ್ಕೊಬರ್ಬೇಕಾದ್ರೆ ಮಳೆ ಬಿದ್ದಾಗ ಒಳ್ಳೆ ಮೇವು ಬಂದಾಗ ಇದನ್ನ ನಮ್ಮ ಕಡೆ ಓಣಿದರಿ ಅಂತ ಕರೀತಾರೆ. ಈ ಓಣಿದರಿಲೇ ನಮ್ಮ ಹಸು ಕರುಗಳನ್ನೆಲ್ಲ ಹೊಡ್ಕೊಂಬರೋದು. ನಾನಂತೂ ಈಗ ಬಂದು ದಾರಿಗೆ ಸೇರಿದೆ. ದಾರಿಗೆ ಸೇರೋಕ್ಕೂ ನನ್ನ ಮನೆ ಕಡೆ ಹೊಡ್ತವನೆ, ಹೋಗೋಣ ಮನೆಗೆ ಅಂತ. ನಮ್ಮ ಸ್ಕೂಲಂತೂ ಇಷ್ಟು ಸೋ ಗಿಡ ಬೆಳೆಸ್ಬಿಟ್ಟಿದ್ರು. ಇವುಗಳಂತೂ ಎಲ್ಲ ದೊಡ್ಡದಾಗಿ ಸಕ್ಕತ್ತಾಗಿ ಬೆಳೆದ್ಬಿಟ್ಟವೆ. ಇಲ್ಲೇ ಎಲ್ಲ ಇಷ್ಟು ಹಚ್ಚ ಹಸ್ರಿನಿಂದ ಕೂಡ್ಬಿಟ್ಟಿತ್ತು ನಮ್ಮ ಸ್ಕೂಲು. ಮರಗಳೆಲ್ಲ ಎಲ್ಲ ಸಖತ್ ಚಿಗುರ್ಬಿಟ್ಟಿರೋ, ಎಲ್ಲ ಸಖತ್ತಾಗಿತ್ತು. ಇದನ್ನು ನೋಡ್ತಾ ಈಗ ನಾನು ಮನೆ ಕಡೆ ಹೊಡ್ತವನಿ.